28ಕ್ಕೆ ಸಿಎಂ ಆಗಬೇಕು ಅಂತ ಏನಾದರೂ ಸತೀಶ್ ಜಾರಕಿಹೊಳಿ ಅವರಿಗೆ ಉದ್ದೇಶ ಇದೆಯಾ? ಈಗಲಿಂದಾನೇ ಆ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಅವರು ಶುರು ಮಾಡಿಕೊಂಡಿದ್ದಾರಾ? 2028ಕ್ಕೆ ನಾನೇ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕಾಗಿಯೇ ಅಂದರೆ ಅವ್ರು ಹೇಳ್ತಾ ಇದ್ರು, ಆಗೋಣ ಬಿಡಿ, ಈಗೇನು ಚಾನ್ಸ್ ಇಲ್ವಲ್ಲ, ಈಗೇನು ಕುರ್ಚಿ ಖಾಲಿ ಇಲ್ವಲ್ಲ, 2028 ಆಗಲಿ ಬಿಡಿ, ಯಾರಿಗಾಸೆ ಇರಲ್ಲ ಅನ್ನೋ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ಈಗಿನಿಂದಾನೇ ಸತೀಶ್ ಜಾರಕಿಹೊಳಿ ಅವರು ರೂಟ್ ಮ್ಯಾಪನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರಾ? ಬೆಳಗಾವಿ ಸಾಹುಕಾರ ಸಿದ್ಧತೆಯ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ ನಿಮ್ಮ ಮುಂದೆ. 2028 ಪಟ್ಟಕ್ಕೆ ರೀಚ್ ಆಗುವುದಕ್ಕೆ RSS ಮಾದರಿಯಲ್ಲಿಯೇ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇವರು ಅಂತ. ಅಹಿಂದ ಮತಗಳ ಬಲವರ್ಧನೆಗೆ ಅಹಿಂದ ಯುವಕರಿಗೆ ಸ್ಪೆಷಲ್ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಇವ್ರ ಕಡೆಯಿಂದ ಅಂತ ಇದೆ. ಅಹಿಂದ ಸಮುದಾಯಗಳ ಅಧಿಕಾರಿ ಶಿಕ್ಷಕರ ಕಡೆಯಿಂದಾನೇ ಯುವಕರಿಗೆ ತರಬೇತಿ ಹೋಗ್ತಾ ಇದೆ. ಕಾಲೇಜು ಮಾದರಿಯಲ್ಲಿಯೇ ಶಿಕ್ಷಕರಿಂದ ಯುವಕರ ಉದ್ಯೋಗ ತರಬೇತಿ ನಡೀತಾ ಇದೆ. ಇಲ್ಲಿ ರಾಜ್ಯದ 6 ಕಡೆಗಳಲ್ಲಿ ಟ್ರೈನಿಂಗ್ ಸೆಂಟರನ್ನು ಓಪನ್ ಮಾಡಿದ್ದಾರೆ ಜಾರಕಿಹೊಳಿ ಅವರು. ಘಟಪ್ರಭಾ, ತಾವರಗೇರ, ಮೈಸೂರು, ಯಮಕನಮರಡಿ ಈ ಒಂದು ಭಾಗದಲ್ಲಿ ಆ ಟ್ರೈನಿಂಗ್ಗಳು ನಡೀತಾ ಇದೆ ಇಲ್ಲಿ ಅಂತ. ತುಮಕೂರಿನ ಶಿರಾದಲ್ಲಿಯೂ ಕೂಡ ಅಹಿಂದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಶುರು ಮಾಡ್ಕೊಂಡಿದ್ದಾರೆ ಇವರು. IAS, IPS, KS, ಪೊಲೀಸ್ ಉದ್ಯೋಗ ಶಿಬಿರಗಳು ಎಲ್ಲ ಇರ್ತವಲ್ವಾ, ಎಲ್ಲ ವಿಚಾರಗಳಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಆ್ಯಕ್ಟಿವ್ ಆಗಿದ್ದಾರೆ. ತಳಮಟ್ಟದಲ್ಲಿ ವೇದಿಕೆಯನ್ನು ಬಲಿಷ್ಠಗೊಳಿಸಿ 2028 ವೇಳೆಗೆ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಪ್ಲಾನ್ ಇದೆಯಂತೆ ಸತೀಶ್ ಜಾರಕಿಹೊಳಿ ಅವರದ್ದು. ಅಂದರೆ ಇದು ಒಂದು ಭಾಗ. ಇನ್ನೊಂದು ಕಡೆ KPCC ಅಧ್ಯಕ್ಷ ಹುದ್ದೆ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಡುವುದರ ಮೂಲಕ ಆಗ ಅಧ್ಯಕ್ಷರಾಗಿದ್ದಾಗ ಅದು CM ಕುರ್ಚಿ ಕೂಡ ಹತ್ತಿರ ಆಗಬಹುದು ಅಂತ. ಯೂಶಲ್ ಆಗಿ ಯಾರು ಅಧ್ಯಕ್ಷರಾಗಿರ್ತಾರೋ ಅವರು CM ಕುರ್ಚಿಗೆ ಹತ್ತಿರ ಅಂತ ಹೇಳ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರಿಗೆ ಅಧಿಕಾರ ಕೊಡಬೇಕು ಅಂತ. DK ಶಿವಕುಮಾರ್ ಅವರು ಕೂಡ ಇದೇ ಆಧಾರದ ಮೇಲೆ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು ಅಂತ ಫೈಟ್ ಮಾಡಿದ್ರು. ಕಡೆಗೆ ಏನೋ ಹೈಕಮಾಂಡ್ ಲೆವೆಲಲ್ಲಿ ಒಪ್ಪಂದ ಆಯಿತು. DK ಶಿವಕುಮಾರ್ ಅವರು DCM ಆಗ್ತಾರೆ, ಈ ಕಡೆ ಸಿದ್ದರಾಮಯ್ಯ ಅವರು CM ಆಗ್ತಾರೆ. ಹಾಗೆ ಮುಂದುವರಿತಾ ಇದ್ದಾರೆ. ಇನ್ನು ಮುಂದಿನ 2028ಕ್ಕೆ ನಾನು CM ಆಗಬೇಕು ಅಂತೇನಾದರೂ ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಇದ್ದು ಆ ನಿಟ್ಟಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಅಂತ ನೋಡಬೇಕು.